ಹೋಗೋ ಟೈಮ್ ಅಂದರೆ ಎಲ್ಲರೂ ಹೋಗೇ ಹೋಗ್ತಾರೆ, ಡೈಲಿ ಫಾಲೋ ಮಾಡ್ತಾರೆ, ನೆಗೆಟಿವ್ ಕಮೆಂಟ್ಸ್ ಕಳಿಸ್ತಾರೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ಇಂಥ ಎಂಟರ್ಟೈನ್ಮೆಂಟ್ ವ್ಲಾಗ್ ಅಲ್ಲ ಅಥವಾ ಪ್ರೊಡಕ್ಟಿವ್ ವ್ಲಾಗ್ ಅಂದ್ಕೊತೀನಿ. ಒಂದು ಮೆಸೇಜ್ ಕೊಡೋಕ್ಕೆ ಬಂದಿದ್ದೀನಿ ಜಸ್ಟ್ ನಾನು. ಆ್ಯಂಡ್ ಎಂತ ಇವತ್ತೇನು ಫುಲ್ ಡೈಲಿ ವ್ಲಾಗ್ ಅಥವಾ ಏನೋ ವರ್ಕ್ದು ಏನು ಥರದ್ದು ವ್ಲಾಗ್ ಅಲ್ಲ. ನಾನು ಸ್ವಲ್ಪ ಕಮ್ಯುನಿಕೇಟ್ ಮಾಡಬೇಕಿತ್ತು ನನ್ನ ಸಬ್ಸ್ಕ್ರೈಬರ್ಸ್ಗೆ ಆ್ಯಂಡ್ ಅದರ್ಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ. ಸೊ ಸಿಂಪಲ್ ಥಿಂಗ್ ಗೈಸ್, ಏನು ದೊಡ್ಡದು ಏನೂ ಅಲ್ಲ. ನಾವು ಲೈಕ್ ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಮಾಡಬೇಕು ಅಂತ ಮಾಡಿಲ್ಲ. ಒಂದು ರೀಲ್ ಹಿಟ್ಟಾಯಿತು ನಮ್ಮದು ಇನ್ಸ್ಟಾಗ್ರಾಮಲ್ಲಿ. ಸೊ ಅಲ್ಲಿಂದ ಅದು ನಾರ್ಮಲ್ ರೀಲ್ ಹಾಕಿದ್ದೆ ನಂದು ನನ್ನ ಹಸ್ಬೆಂಡು, ಅಂದರೆ ಅವ್ರ ಮದುವೆಗೂ ಮುಂಚೆ. ಸೊ ಅಲ್ಲಿಂದ ಹಿಟ್ಟಾಯಿತು, ಎಲ್ಲ ಬಂತು, ಸ್ವಲ್ಪ ವೈರಲ್ ಆಯಿತು. ಆ್ಯಂಡ್ ಹಾಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಅಪ್ಲೋಡ್ ಮಾಡ್ತಾ ಇರ್ತಿದ್ವಿ ಅವಾಗವಾಗ. ಎಲ್ಲ ರೀಲು ವೈರಲ್ ಆಗ್ತಾಯಿತ್ತು. ಆಮೇಲೆ ಎಲ್ಲರೂ ಇನ್ನೂ ವಿಡಿಯೋಸ್ ಹಾಕಿ ಅಂತ ಕಮೆಂಟ್ ಮಾಡ್ತಾಯಿದ್ರು. ಆ್ಯಂಡ್ ನನಗೆ ಮೆಸೇಜ್ ಕಳಿಸ್ತಾಯಿದ್ರು ಇನ್ಸ್ಟಾಲಿ, ಲೈಕ್ ಇನ್ನು ವಿಡಿಯೋಸ್ ಮಾಡಿ ನಮ್ಮ ಕಪಲ್ ತುಂಬ ಚೆನ್ನಾಗಿದೆ, ಯು ಗೈಸ್ ಆರ್ ಇನ್ಫ್ಲುಯೆನ್ಸಿಂಗರ್ಸ್ ಅಂತ. ಆಮೇಲೆ ಬರ್ತಾ ನಂದು ನಮ್ಮ ಅಪ್ಪಂದು ಆಪ್ರೇಷನ್ ಎಲ್ಲ ಆದಮೇಲೆ ನಾನು ಒಂದು ರೀಲ್ ಹಾಕಿದ್ದೆ, ಈ ಥರ ಟ್ರಾನ್ಸ್ಪ್ಲಾಂಟ್ ಆಗಿದೆ. ಸೊ ಅದಕ್ಕೆ ನಾನು ಇಷ್ಟು ದಿನ ಮಾಡಿಲ್ಲ. ಆ್ಯಂಡ್ ಲಿವರ್ ಫೇಲ್ಯೂರ್ ಪ್ರಾಬ್ಲಮ್ಸ್ ಎಲ್ಲ ತುಂಬ ನಡೀತದೆ. ಸೊ ಎಲ್ಲರೂ ಎಚ್ಚರಿಕೆಯಿಂದ ಇರಿ. ಆ್ಯಂಡ್ ಯಾರಿಗಾದ್ರೂ ಟ್ರಾನ್ಸ್ಪ್ಲಾಂಟ್ ಬರ್ತಾ ಇರೋರು ಎಲ್ಲರೂ ಧೈರ್ಯವಾಗಿ ಮನೆಯವರೇ, ಗೌರ್ಮೆಂಟ್ ಕಡೆಯಿಂದ ಸಿಕ್ಕಿಲ್ಲ ಅಂದರೆ ಧೈರ್ಯವಾಗಿ ಯಾರಿದ್ದೀರ ಮನೆಯವರೇ ಲಿವರ್ ಡೊನೇಟ್ ಮಾಡಿ ಅಂತ ಅಲ್ಲ. ನಾನು ಅದರದ್ದೊಂದು ರೀಲ್ ಹಾಕಿದ್ದೆ. ಅದರಿಂದ ಪೀಪಲ್ ಆಫ್ ಇಂಡಿಯಾ ಅದನ್ನು ನೋಡಿ ಆ್ಯಂಡ್ ನನ್ನ ಫ್ರೆಂಡು ಯಾರೋ ಗೊತ್ತಲ್ಲ, ಅವ್ರು ಅದನ್ನು ಆ ಪೇಜಿಗೆ ಕಳಿಸಿದ್ದಾರೆ ಆ ವಿಡಿಯೋ. ತುಂಬ ಜನ ಕಳಿಸಿದ್ದಾರೆ ಪೀಪಲ್ ಆಫ್ ಇಂಡಿಯಾಗೆ ಆ ವಿಡಿಯೋ. ಆ್ಯಂಡ್ ಅವ್ರು ನನ್ನ ರೀಚ್ ಔಟ್ ಮಾಡಿದ್ಮೇಲೆ ದೇ ಟುಕ್ ಮೈ ಕಂಟೆಂಟ್ ಆ್ಯಂಡ್ ಫೋಟೋಸ್ ಎಲ್ಲ ಕೇಳಿ ಅವರೆಲ್ಲ ಹಾಕಿದ್ರು. ಚೆನ್ನಾಗಿ ಅದು ಸ್ವಲ್ಪ ವೈರಲ್ ಆಯಿತು. ಸೊ ಅಲ್ಲಿಂದ ನನಗೆ ರೀಲ್ಸ್ ಮಾಡಿ ಜಾಸ್ತಿ ಅಂತ ಎಲ್ಲರೂ ಹೇಳ್ತಾಯಿದ್ರು. ಆ್ಯಂಡ್ ಮೆಸೇಜಸ್ ಬರ್ತಾಯಿತ್ತು, DMs ಬರ್ತಾಯಿತ್ತು. ಸೊ ಐ ಸ್ಟಾರ್ಟೆಡ್ ಮೈ ಸೋಷಿಯಲ್ ಮೀಡಿಯಾ ಜರ್ನಿ ದೇರ್. ಆ್ಯಂಡ್ ಇನ್ಸ್ಟಾಲ್ ಹೋಗ್ತಾ ಯೂಟ್ಯೂಬಲ್ಲಿ ಚಾನಲ್ ಕ್ರಿಯೇಟ್ ಮಾಡಿ, ತುಂಬ ಚೆನ್ನಾಗಿದೆ ನಮ್ಮ ಕಪಲು, ಒಳ್ಳೆ ಕಂಟೆಂಟ್ ಕೊಡ್ತೀರಾ ನೀವು, ಮಾಡಿ ಅಂತ ತುಂಬ ಮೆಸೇಜಸ್. ಒಂದು 6 ಮಂತ್ಸ್ ಅಂತ ಬರ್ತಿತ್ತು, ಮದುವೆ ಆಗಿ 6 to 8 ಮಂತ್ಸ್. ಅದಾದಮೇಲೆ ನಾವು ಫೈನ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಜನದಿಂದ ಎಷ್ಟೊಂದು ಲವ್ ಸಿಗ್ತಾಯಿದೆ. ಆ್ಯಂಡ್ ಐ ಲವ್ ಪೀಪಲ್, ಐ ಲವ್ ಟು ಬಿ ಅರೌಂಡ್ ಪೀಪಲ್. ಸೊ ಅದಕ್ಕೆ ನಾನು ಸ್ಟಾರ್ಟ್ ಮಾಡಿದೆ, ಇಬ್ಬರು ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಚೆನ್ನಾಗಿ ಹೋಗ್ತದೆ. ಬಟ್ ಹೆಂಗೆ ಅಂದರೆ ಒಬ್ಬೊಬ್ಬರು ಸಬ್ಸ್ಕ್ರೈಬ್ ಮಾಡಿರ್ತಾರೆ, ಡೈಲಿ ಫಾಲೋ ಮಾಡ್ತಾರೆ, ನೆಗೆಟಿವ್ ಕಮೆಂಟ್ಸ್ ಕಳಿಸ್ತಾರೆ. ವಿ ಡೋಂಟ್ ಟೇಕ್ ದ್ಯಾಟ್ ಸೀರಿಯಸ್ಲಿ, ಬಿಕಾಸ್ ನಮಗೆ ಗೊತ್ತು ನಾವು ಏನು ಮಾಡ್ತಾಯಿದ್ದೀವಿ ಅಂತ. 4 ಜನ ನಮ್ಮನ್ನ ಇಷ್ಟಪಡ್ತಾರೆ ಅಂದರೆ 10 ಜನ ನಮ್ಮನ್ನ ಹೇಟ್ ಮಾಡ್ತಾರೆ, ಅದು ಎಲ್ಲರಿಗೂ ಗೊತ್ತು. ಸೊ ಏನಿಲ್ಲ ಗೈಸ್, ನಾನು 1-2 ಕಮೆಂಟ್ಸ್ ಓದಿದ್ದೀನಿ, ಅದು ಜಸ್ಟ್ ಫನ್ನಿ ಆಗಿದೆ. ಗಂಡನ ಬ್ರೋ ಅಂತೀರ, ಗಂಡನಿಗೆ ಗುರು ಅಂತೀರ, ಗಂಡನಿಗೆ ಅಣ್ಣ ಅಂತೀರ. ನಾವು ಫುಲ್ ಫ್ರೆಂಡ್ಲಿಯಾಗಿ ಮಾತಾಡ್ತಾ ಇರ್ತೀವಲ್ಲ. ಸೊ ಅದಕ್ಕೆ ನಾವಿಬ್ಬರು ಒಬ್ರಿಗೊಬ್ಬರು ಈ ಥರ ಮಾತಾಡ್ಕೋತೀವಿ, ರೇಗಿಸ್ಕೊತಾ ಇರ್ತೀವಿ. ಆ್ಯಂಡ್ ಆ ಥರ ಮಾಡಬೇಡಿ, ರಿಲೇಷನ್ಶಿಪ್ಪಲ್ಲಿ ಆ ಥರ ಮಾಡಬಾರ್ದು, ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡಿ ಅಂತ ಏನೇನೋ ಬಂದಿತ್ತು ಗೈಸ್. ಆಮೇಲೆ ಅವರಾಗವರೇ ಡಿಲೀಟ್ ಮಾಡಿಬಿಟ್ಟಿದ್ದಾರೆ 1-2 ಕಮೆಂಟ್ ಹಾಕಿದ್ದವರು. ನಾನು ಆಲ್ಮೋಸ್ಟ್ ಯಾವುದು ಡಿಲೀಟ್ ಮಾಡಿಲ್ಲ. ಕಮೆಂಟ್ ಮಾಡಿದ್ದವರೇ ಬೇರೆಯವರು ಕಮೆಂಟಿಗೆ ರಿಪ್ಲೈ ಮಾಡ್ತಿದ್ದಂಗೆ ಅದನ್ನು ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಸೊ ನನಗೆ ಏನು ಈ ವಿಡಿಯೋಲಿ ಹೇಳ್ಬೇಕು ಅಂದ್ಕೊಂಡಿದ್ದೇನೆ ಅಂದರೆ, ನಾನು ನನ್ನ ಗಂಡನ ಅಣ್ಣ ಅಂತೀನಿ, ಗುರು ಅಂತೀನಿ, ಮಚ್ಚ ಅಂತೀನಿ, ಏನಾದರೂ ಅನ್ಬೋದು ಗೈಸ್. ಲೈಕ್ ಈಗಿನ ಕಾಲದಲ್ಲಿ ಅರೇಂಜ್ ಮ್ಯಾರೇಜ್ ಮಾಡ್ಕೊಂಡಿರೋರು ಫುಲ್ ಫ್ರೆಂಡ್ಲಿಗಿರಿ. ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ, ಲೈಫ್ ಇಸ್ ರಿಲಿ ಶಾರ್ಟ್. ನಾನು ಇವಾಗ ಒಂದು 3-4 ಡೇಸಿಂದ ಸ್ವಲ್ಪ ಮೈಂಡ್ ಸರಿಗಿಲ್ಲ, ನಾನು ಅಪ್ಸೆಟ್ ಆಗಿಬಿಟ್ಟಿದ್ದೀನಿ. ಬಿಕಾಸ್ ಆಲ್ರೆಡಿ ನಮ್ಮ ಮನೇಲೇ ಸಡನ್ ಹಾರ್ಟ್ ಅಟ್ಯಾಕ್ಸ್ ಅದು ಇದು ಎಲ್ಲ ಜಾಸ್ತಿಯಾಗಿ ನಮ್ಮ ಸುತ್ತಮುತ್ತನೇ ನಾನೊಂದು ಮಿನಿಮಮ್ ಅಂದರೂ ಒಂದು 10-15 ಜನನ ನಾನು ಕೇಳಿಬಿಟ್ಟಿದ್ದೀನಿ ಹಾರ್ಟ್ ಅಟ್ಯಾಕ್ ಅಂತ. ಸೊ ನಾನು ಹೇಳೋದು ಒಂದೇ, ಯಾರು ಯಾವಾಗ ಹೋಗ್ತಾರೆ ಗೊತ್ತಿಲ್ಲ, ನಮ್ಮ ನೋಡ್ತಾರೋರಲ್ಲಿ ಯಾರು ಯಾವಾಗ ಹೋಗ್ತಾರೆ ಗೊತ್ತಿಲ್ಲ, ನಾನು ಯಾವಾಗ ಹೋಗ್ತೀನಿ ಗೊತ್ತಿಲ್ಲ. ಯಾರ್ದು ಲೈಫ್ ಲೈಫ್ ಸ್ಪ್ಯಾನ್ ಏನು ಅನ್ನೋದು ಯಾರಿಗೂ ಗೊತ್ತಿರಲ್ಲ ಗೈಸ್. ಸೊ ಲೈಫ್ ಸ್ಪ್ಯಾನ್ ಇದ್ರೂ ಇರೋಕ್ಕೆ ಕಷ್ಟ ಆಗಿಬಿಡಿದೆ ಇವಾಗ. ನಮ್ಮದು ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ಬೇಕು. ಎಲ್ಲರೂ ಸ್ವಲ್ಪ ಹೆಲ್ದಿಗಿರೋಣ, ಒಳ್ಳೆ ತಿನ್ನೋಣ,
ಜಿಮ್ ಮಾಡಬೇಕು ಅನ್ನೋದೇ ಇಲ್ಲ, ಯೋಗ ಮಾಡಬೇಕು ಅನ್ನೋದೇ ಇಲ್ಲ. ನಾರ್ಮಲಾಗಿದ್ದು ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೊಳ್ಳೋಣ, ಹೆಲ್ತ್ ಕಡೆ ಗಮನ ಕೊಡೋಣ, ಬಾಡಿ ವೆಯ್ಟ್ ಕಡೆ ಗಮನ ಕೊಡೋಣ, ಬಾಡಿ ಮಸಲ್ ಕಡೆ ಫುಲ್ ಬಾಡಿ ಬೆಳೆಸಲೇಬೇಕು. ಅದು ಇದು ಎಲ್ಲ ಏನಿಲ್ಲ ಗೈಸ್. ಇವಾಗ ಸ್ವಲ್ಪ ಹೆಲ್ದಿಗಿದ್ರೆ ಸಾಕಾಗೋಗಿದೆ. ಬಾಡಿ ಬೆಳೆಸೋದೆಲ್ಲ ಟ್ರೆಂಡ್ ಇವಾಗ. ಅದರಿಂದನೇ ಅರ್ಧಕ್ಕರ್ಧ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ ಅಂತ ಎಲ್ಲ ಏನೇನೋ ಬರುತ್ತೆ. ಏನು ಮಾಡಿದ್ರು ಅದ್ರ ರೀಸನ್ ಸಿಕ್ಕೇ ಸಿಗುತ್ತೆ. ಹೋಗೋ ಟೈಮ್ ಬಂದರೆ ಎಲ್ಲರೂ ಹೋಗೇ ಹೋಗ್ತಾರೆ. ಸೊ ಇರೋಷ್ಟು ದಿನ ಚೆನ್ನಾಗಿರೋಣ. ನಾನು ನಮ್ಮ ಅಪ್ಪನಿಗೂ ಅಷ್ಟೇ ಹೋಗಲೇ ಬರಲೆ ಅಂತೀನಿ. ಯಾಕಂದರೆ ಹೋಗಲೇ ಬರಲೆ ಅನ್ನೋಕ್ಕಾಗಲ್ಲ ನಮ್ಮ ಅಪ್ಪನಿಗೆ. ಲೈಕ್ ಅವ್ರು ರೆಸ್ಪೆಕ್ಟ್ ಕೊಡಬೇಕು ಅಪ್ಪ ಅಮ್ಮಂಗೆ. ಸೊ ಹೋಗಲೇ ಬರಲೆ ಅಂತೀನಿ, ನಮ್ಮ ಅಪ್ಪನ ಗುರು ಅಂತೀನಿ, ನಮ್ಮ ಅಪ್ಪನ ಬಾಸ್ ಅಂತೀನಿ, ಫುಲ್ ಕಾಲು ಎಳಿತೀನಿ. ನನ್ನ ಸುತ್ತಮುತ್ತ ಇರೋರ ಹತ್ರ ಎಲ್ಲ ಹಾಗೆ ನಾನು ಚೆನ್ನಾಗಿ ಕಾಲು ಎಳ್ಕೊಂಡು ಆರಾಮಾಗಿರ್ತೀನಿ. ನಾನು ಅದೊಂಥರ ನನ್ನ ವೇ ಆಫ್ ಶೋಯಿಂಗ್ ಮೈ ಲವ್ ಟು ದೆಮ್. ಅವರೇ ಹಾಗೆ ನನ್ನ ಹಸ್ಬೆಂಡ್ ಆಗಿರ್ಬೋದು, ಎಲ್ಲ ರೇಗಿಸ್ತಾರೆ, ಮಾಡ್ತಾರೆ, ಕಾಮಿಡಿಗೆ ಮಾತಾಡ್ತೀವಿ, ನಿಮ್ಗಳನ್ನ ನಗ್ಸೋಕೆ ಮಾತಾಡ್ತೀವಿ. ಆ್ಯಂಡ್ ನಾವು ಇರೋದು ಹಾಗೆ, ಬರೀ ಕಂಟೆಂಟ್ಗೋಸ್ಕರ ನಾವು ಕಾಮಿಡಿ ಮಾಡಿಕೊಂಡು ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಕಾಮಿಡಿ ಮಾಡಿಕೊಂಡು ಆ್ಯಂಡ್ ಇಂಥ ಬೈಕೊಂಡು ಜಗಳಾಡ್ಕೊಂಡು ಅದೆಲ್ಲ ಏನಿಲ್ಲ. ನಮ್ಮ ನಾರ್ಮಲ್ ಲೈಫಲ್ಲಿ ಇರೋದು ಹಾಗೆ. ನಾನು ನಿಮಗೂ ಅದನ್ನೇ ಹೇಳೋದು, ಪ್ಲೀಸ್ ಎಲ್ಲರೂ ಸ್ವಲ್ಪ ಹುಷಾರಾಗಿರಿ. ನಿಮ್ಮ ಜೊತೆ ಯಾರ್ಯಾರಿದ್ದಾರೆ, ಯಾರ್ಯಾರು ನಿಮ್ಮನ್ನ ಇಷ್ಟಪಡ್ತಾರೆ ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ. ಗಂಡ ರೆಸ್ಪೆಕ್ಟ್ ಕೊಡಲೇಬೇಕು. ಎಲ್ಲರದ್ದು ಒಂದೊಂದು ರೀತಿ ಇರುತ್ತೆ ಗಂಡನ ರೆಸ್ಪೆಕ್ಟ್ ಕೊಡೋಕ್ಕೆ ಅಥವಾ ಹೆಂಡ್ತಿನ ರೆಸ್ಪೆಕ್ಟ್ ಕೊಡೋಕ್ಕೆ. ನಮ್ಮದು ಇವೆ ಎಲ್ಲ. ಅಪ್ಪ ಅಮ್ಮಂದಿರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಏನು ಮಾಡಬೇಕಂತ ಇದ್ದೀರ ಟಕ್ ಅಂತ ಮಾಡಿ. ಏಳು ದಿನ ಚೆನ್ನಾಗಿ ನಿಮ್ಮ ಲವ್ಡ್ ಒನ್ಸ್ನ ನೋಡ್ಕೊಳ್ಳಿ. ಸೇವಿಂಗ್ಸ್ ತುಂಬ ಸೇವಿಂಗ್ಸ್ ಮಾಡಿಕೊಂಡು ತುಂಬ ಎತ್ತಿಟ್ಕೊಂಡು ಎಲ್ಲ ಇರೋದಕ್ಕಿಂತ ಇವಾಗ ಇಷ್ಟು ಸೇವಿಂಗ್ಸ್ ಅಂತ ಮಾಡಿ, ಇಷ್ಟಂತ ನಿಮ್ಮ ಲವ್ಡ್ ಒನ್ಸಿಗೆ ಏನಾದರೂ ಕೊಡಿಸಿ. ಎವ್ರಿ ಡೇ ಕೊಡಿಸ್ಬೇಕು ಅನ್ನೋದಲ್ಲ, ಅವಾಗವಾಗ ಏನಾದರೂ ಕೊಡಿಸಿ. ಅವ್ರ ಸ್ಪೆಷಲ್ ಡೇಗೆ ಅವ್ರನ್ನ ಸ್ಪೆಷಲ್ ಫೀಲ್ ಮಾಡಿಸಿ. ನೀವು ನೋಡಿರ್ಬೋದು, ನಮ್ಮ ಅಪ್ಪ ಅಮ್ಮನ ಬರ್ಡೇ ಆಗಿರ್ಬೋದು, ನನ್ನ ಗಂಡನ ಬರ್ಡೇ, ನಮ್ಮ ಅಪ್ಪ ಅಮ್ಮನ ಆ್ಯನಿವರ್ಸರಿ, ನಮ್ಮ ತಾತನ ಬರ್ಡೇ, ಎಲ್ಲರದ್ದು ನಾನು ಮಾಡ್ತೀನಿ. ಒಂದೇ ರೀಸನ್ಗೆ. ಯಾರು ಯಾವತ್ತಿರ್ತಾರೆ, ಎಲ್ಲಿರ್ತಾರೆ, ಹೆಂಗೆ ಆಗ್ತೀವಿ ಮುಂದಕ್ಕೆ ಏನೂ ಗೊತ್ತಿರೋಲ್ಲ. ಫುಲ್ ಫ್ಯಾಮಿಲಿ ಎಲ್ಲ ಜೊತೆಗಿರ್ತೀವಿ. ಯಾವ ಟೈಮಲ್ಲಿ ಫ್ಯಾಮಿಲಿ ಮಧ್ಯೆ ಜಗಳ ಬರುತ್ತೆ ಗೊತ್ತಿಲ್ಲ. ಯಾವ ಟೈಮಲ್ಲಿ ರಿಲೇಟಿವ್ಸ್ ಎಲ್ಲ ದೂರ ಆಗ್ತಾರೆ ಗೊತ್ತಿಲ್ಲ. ಚೆನ್ನಾಗಿ ಜಾಯಿಂಟ್ ಫ್ಯಾಮಿಲಿ ಥರ ಇರ್ತೀವಿ. ಬಟ್ ಸಡನ್ನಾಗಿ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಎಲ್ಲರೂ ದೂರ ಆಗಿಬಿಡ್ತೀವಿ. ಒಟ್ಟಿಗೆ ಆಗಬೇಕಂತ ಎಲ್ಲರ ಮನಸ್ಸಲ್ಲೂ ಇರುತ್ತೆ. ಬಟ್ ಸ್ಟಿಲ್ ಯಾರೂ ಈಗೋ ಅನ್ನೋದಿರುತ್ತೆ. ಅವ್ರು ಏನೋ ಒಂದು ಸೀನ್ ಆಗಿರುತ್ತೆ, ಅದರಿಂದ ಯಾರೂ ಒಟ್ಟೊಟ್ಟಿಗೆ ಬರೋಕ್ಕಾಗಲ್ಲ. ಏನೋ ಆಗಿರುತ್ತೆ ಗೈಸ್. ನಮ್ಮ ಲೈಫಲ್ಲೂ ನಡೆಯುತ್ತೆ, ನಿಮ್ಮ ಲೈಫಲ್ಲೂ ನಡೆಯುತ್ತೆ. ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಎಲ್ಲರ ಜೊತೆ ಇರೋಷ್ಟು ದಿನ ಚೆನ್ನಾಗಿರಿ. ನಿಮ್ಗೆ ಡಿಸ್ರೆಸ್ಪೆಕ್ಟ್ ಮಾಡ್ತಾಯಿದ್ದಾರೆ ಅಂದರೂ ನೀವು ರೆಸ್ಪೆಕ್ಟ್ ಕೊಡಿ ಒಂದು ಲೆವೆಲ್ಗೆ. ಆಗಲೂ ನಿಮಗೆ ಮರ್ಯಾದೆ ಸಿಕ್ಕಿಲ್ಲ ಅಂದರೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಇಟ್ಕೊಂಡು ಯಾರು ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರೆ ಅವ್ರ ಜೊತೆ ಇರಿ. ಆ್ಯಂಡ್ ಅಷ್ಟೇ ಗೈಸ್, ಏನೂ ಹೇಳೋದಿಲ್ಲ. ನಾನು ಒಂದು ಸ್ವಲ್ಪ 3-4 ಡೇಸಿಂದ ಫುಲ್ ಅಪ್ಸೆಟ್ ಆಗಿಬಿಟ್ಟಿದ್ದೀನಿ. ಶಿಫಾಲಿ ಜರಿವಾಲಾ ಅಂತ ಹಿಂದಿ ಆ್ಯಕ್ಟ್ರೆಸ್ ಇದ್ದಾರೆ. ಅವ್ರದ್ದು ಸಡನ್ ಡೆತ್ ಆಗೋಯಿತು. ಲೈಕ್ 42 ಇಯರ್ಸ್. ಅವ್ರಿಗೂ ನನಗೂ ಏನೂ ಇಲ್ಲ, ಸಂಬಂಧ ಅಲ್ಲ, ಏನೂ ಇಲ್ಲ. ಬಟ್ ನ್ಯೂಸ್ಗಳು ಕೇಳಿದ್ರೆ ನನಗಾಗಲ್ಲ ಗೈಸ್. ಯಾರು ಹೆಂಗೆ ಗೊತ್ತಿಲ್ಲ, ನಾನು ಫುಲ್ ಎಮೋಷ್ನಲ್. ಆ್ಯಂಡ್ ನಮ್ಮ ಮನೇಲೂ ಆ ಥರ ಸೀನ್ ಆಗಿದೆ. ಸುತ್ತಮುತ್ತ ಇರೋರ ಫ್ಯಾಮಿಲೀಸಲ್ಲೂ ಆ ಥರ ಸೀನ್ ಆಗಿದೆ. ನನ್ನ ಫ್ರೆಂಡ್ಸ್ ಜೊತೆ ಆಗಿದೆ. ಗೊತ್ತಾಗ್ತಾ ಇಲ್ಲ ಏನು ಹೇಳಬೇಕು ಅಂತ. ನಾನು ಆ ವಿಷಯದಿಂದ ಸ್ವಲ್ಪ ಅಪ್ಸೆಟ್ ಆಗಿದ್ದೀನಿ. ಮೈಂಡ್ ಸರಿಗಿಲ್ಲ ಸ್ವಲ್ಪ ನನಗೆ. ಅದಕ್ಕೆ ವ್ಲಾಗ್ಸು ಮಾಡೋಕ್ಕಾಗಿಲ್ಲ. ಸ್ವಲ್ಪ ಈವೆಂಟಲ್ಲಿ ಬ್ಯುಸಿ ಆಗಿಬಿಟ್ಟಿವಿ. ಅವ್ರ ಕಾಂಟಲಗ ಸಾಂಗ್ ಮಾಡಿರೋದು ಅವ್ರು ಫೇಮಸ್. ಆ್ಯಂಡ್ ನಮ್ಮ ಕನ್ನಡದಲ್ಲಿ ಅಪ್ಪುವ್ರದ್ದು ಹುಡುಗರು ಪಿಕ್ಚರಲ್ಲಿ ಮಾಡಿದ್ದಾರೆ ಪಂಕಜ ಸಾಂಗು. ಸೊ ಅವರು ಆ ಆ್ಯಕ್ಟ್ರೆಸ್ ಆ್ಯಕ್ಚುಲಿ ಹೋಗಿರೋದು. ಸಡನ್ ಹಾರ್ಟ್ ಅಟ್ಯಾಕು. ಅವ್ರದ್ದು ಹಸ್ಬೆಂಡ್ ಆ್ಯಂಡ್ ಅವ್ರ ಮಕ್ಕಳೆಲ್ಲ ಅವ್ರದ್ದು ಡಾಗಿನೇ, ಸಿಂಬಾ ಡಾಗಿನೇ ಅವರು ಮಗು ಥರ ನೋಡ್ಕೊಂಡಿದ್ದಾರೆ. ಆ ಥರದ್ದೆಲ್ಲ ನೋಡಿದಾಗ ನನಗೆ, ನಾನು ಹಿಂಗೆ ಅಂದರೆ ಆ ಥರದ್ದೆಲ್ಲ ಕೇಳಿಸ್ಕೊಂಡಾಗ ನಮ್ಮ ಫ್ಯಾಮಿಲಿಲಿ ಹಿಂಗೆ ನಡೆದ್ಬಿಟ್ರೆ, ನಮ್ಗೆ ಹಿಂಗೆ ಆಗಿಬಿಟ್ರೆ, ನಾವು ಬಿಟ್ಟು ಹೋಗ್ಬಿಟ್ರೆ ನಂಬ್ಕೊಂಡಿರ್ತಾರಲ್ಲ ಅವ್ರಿಗೆ ಏನಾಗ್ಬೋದು, ಅವ್ರು ಹೆಂಗೆ ಫೀಲ್ ಮಾಡ್ಬೋದು, ಎಷ್ಟು ಕಷ್ಟ ಆಗ್ಬೋದು ಅನ್ನೋದು. ಆಲ್ರೆಡಿ ಈ ವರ್ಷವೇ ಒಂದು ಅನುಭವಿಸ್ಬಿಟ್ಟಿದ್ದೀವಿ ನಾವು. ಇನ್ನೂ ಜಾಸ್ತಿ ಆಗಿಬಿಟ್ರೆ ದೇವರೇ ಅಂತ ನಾನು ದೇವರಲ್ಲಿ ಅದೇ ಬೇಡ್ಕೊತೀನಿ. ನಿಮ್ಮ ಫ್ಯಾಮಿಲೀಸ್ನೂ ಅಷ್ಟೇ, ಎಲ್ಲರೂ ಚೆನ್ನಾಗಿರಿ, ಎಲ್ಲರೂ ಹೆಲ್ದಿಗಿರಿ, ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ಳಿ. ಹೋಗಲೇಬೇಕು ಅನ್ನೋದಿದ್ದರೆ ಯಾರೂ ಇರೋಲ್ಲ ಗೈಸ್ ಇಲ್ಲಿ. ಸೊ ಎಲ್ಲರೂ ಚೆನ್ನಾಗಿರಿ ಫ್ಯಾಮಿಲಿ ಜೊತೆ. ಆ್ಯಂಡ್ ಫುಲ್ ಲವ್ವಂದ ಇರಿ. ಗಂಡಂಗೆ ನಾನು ಇನ್ನೂ ಗೋಳಿಕೋತೀನಿ, ಇನ್ನೂ ಬೈತೀನಿ, ನಮ್ಮ ಅಪ್ಪ ಅಮ್ಮಂಗೆ ಗೋಳಿಕೋತೀನಿ. ನಾನು ಇರೋದೇ ಹಿಂಗೆ, ನೀವು ಹಾಗೆ ಇರಿ, ಸ್ವಲ್ಪ ಕಾಮಿಡಿಯಾಗಿರಿ, ಫುಲ್ ಲೈಫ್ ಎಂಜಾಯ್ ಮಾಡಿ ಅಷ್ಟೇ ಗೈಸ್. ಎಲ್ಲ ಆರಾಮಾಗಿರಿ. ಆ್ಯಂಡ್ ಅದಕ್ಕೆ ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ
ಅಷ್ಟೇ. ಮುಂದಿನ ಕೆಲಸ ನೋಡೋಣ. ಇನ್ಮೇಲೆ ವ್ಲಾಗ್ಸ್ ಶೂಟ್ ಮಾಡಬೇಕು. ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾಯಿದೆ ಮೈಂಡು. ಹೋಗೋದಿದ್ದಿದ್ದೆ, ಯಾವಾಗ ಹೋಗ್ತಾರೆ ಗೊತ್ತಿಲ್ಲ. ನಾವು ನಮ್ಮ ಲೈಫ್ ಕಂಟಿನ್ಯೂ ಮಾಡಬೇಕಲ್ವ. ಸೊ ಅದಕ್ಕೆ ಅಷ್ಟೇ ಗೈಸ್, ಇನ್ನೇನೂ ಇಲ್ಲ. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಏನು ಬರುತ್ತೆ ನೋಡೋಣ ಮುಂದಕ್ಕೆ. ಇವತ್ತು ನಾಳೆ ಏನಾದರೂ ಮಾಡಿಬಿಟ್ಟು ಫುಲ್ ಫನ್ನಿಯಾಗಿ ನಿಮಗೆ ಎಂಟರ್ಟೈನ್ ಮಾಡೋಕ್ಕೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.